ತಾಕತ್ತಿದ್ರೆ ನನ್ನನ್ನ ಮುಟ್ಟಿ. ಅಮೆರಿಕಗೆ ಸವಾಲಿಸಿದ ಇರೋ ಕಿಮ್ ಜಾಂಗ್ ಉನ್ ಈತನನ್ನ ಮುಟ್ಟೋಕೆ ಟ್ರಂಪ್ ನಡ್ಗೋದ್ ಯಾಕೆ? ನಮಸ್ಕಾರ ಸ್ನೇಹಿತರೆ. ಅಮೆರಿಕ ಇಡೀ ಜಗತ್ತನ್ನೇ ಏರಿಯಾ ಅನ್ಕೊಂಡು, ನನ್ನ ಏರಿಯಾ ಅನ್ಕೊಂಡು ನಾನೇ ಅದರ ದಾದ ಅಂತ ಮೆರಿತಾ ಇರೋ ರಾಷ್ಟ್ರ. ಅಮೆರಿಕದಲ್ಲಿ ಅಧಿಕಾರಕ್ಕೆ ಬಂದ ಪ್ರತಿಯೊಬ್ಬ ನಾಯಕ ಕೂಡ ಅವ್ರನ್ನ ಚಾಲೆಂಜ್ ಮಾಡಿದವ್ರನ್ನ ಬಿಡಲ್ಲ. ನೀನು ಅಮೆರಿಕಗೆ ವೈರಿ ಆದ್ರೆ ಮುಗೀತು, ಪಾತಾಳದಲ್ಲಿದ್ರು ಬಿಡಲ್ಲ, ಹುಡುಕ್ತೀವಿ, ಟ್ರ್ಯಾಕ್ ಮಾಡ್ತೀವಿ, ಹೊಡಿತೀವಿ ಅಂತಾರೆ. ಮೊನ್ನೆ ವೆನೆಜುವೆಲಾ ಅಧ್ಯಕ್ಷನನ್ನ ಒಳ್ಳೆ ರೋಡ್ ಸೈಡ್ ಥಗ್ ರೀತಿ ಕಳ್ಳಂತರ ಬೆಡ್ರೂಮಿಗೆ ನುಗ್ಗಿ ಪ್ರಾಣಿ ತರ ಎಳ್ಕೊಂಡು ಹೋಯ್ತು ಹೆಂಡತಿ ಸಮೇತ ಅಮೆರಿಕ. ನಾವು ಬರೀ ಮಾತಾಡಲ್ಲ, ಬುದ್ಧಿ ಕಲಿಸ್ತೀವಿ ಅಂತ ಅಮೆರಿಕದ ಅಧ್ಯಕ್ಷರ ಕಚೇರಿ ಪೋಸ್ಟ್ ಹಾಕ್ತು. ಆದ್ರೆ ಇಷ್ಟೆಲ್ಲ ಸಾಹಸ ಮಾಡೋ ಅಮೆರಿಕಗೆ ಒಬ್ಬೇ ಒಬ್ಬ ಸರ್ವಾಧಿಕಾರಿಯನ್ನ ಟಚ್ ಮಾಡೋಕ್ಕೂ ಧೈರ್ಯ ಇಲ್ಲ. ಆತ ಅಮೆರಿಕದ ನಂಬರ್ 1 ಶತ್ರು, ಅಮೆರಿಕದ ಅಸ್ತಿತ್ವಕ್ಕೆ ಇರೋ ಅತಿ ದೊಡ್ಡ ಬೆದರಿಕೆ. ಬರೀ ವೆನೆಜುವೆಲಾ ಅಧ್ಯಕ್ಷ ಬಿಡಿ, ಇರಾನಿಗೆ ಹೋಗಿ ಸ್ಫೋಟಕ ಸುರಿಸು ಬಂದ್ರು. ಆದ್ರೆ ಈ ವ್ಯಕ್ತಿಯನ್ನ ಮುಟ್ಟೋದಿರ್ಲಿ, ಈತನ ಹೆಸರು ಕೇಳಿದ್ರು ಅಮೆರಿಕಗೆ ನರ್ವಸ್ನೆಸ್ ಆಗುತ್ತೆ. ಅಮೆರಿಕದ ಕಣ್ಣಲ್ಲಿ ಕಣ್ಣಿಟ್ಟು ದಮ್ಮಿದ್ರೆ ಮುಟ್ಟಿ ನೋಡೋಣ ಅನ್ನೋ ತರದಲ್ಲಿ ಕೇಕೆ ಹಾಕಿ ನಗೋದು ಈ ವ್ಯಕ್ತಿ. ಎಸ್, ಕಿಮ್ ಜಾಂಗ್ ಉನ್, ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್. ಉತ್ತರ ಕೊರಿಯಾದ ಭಯಾನಕ ಶಕ್ತಿ, ಮುಟ್ಟಿದ್ರೆ ದೊಡ್ಡಣ್ಣನೂ ಬೂದಿ. ಸ್ನೇಹಿತರೆ, ಅಮೆರಿಕ ಕಿಮ್ನ ಮುಟ್ಟೋಕೆ ಹೆದರೋದು ಆತನ ಗಾತ್ರ ನೋಡಿ ಅಲ್ಲ, ಆತನ ವಿಚಿತ್ರವಾದ ನಗೆಯಿಂದಲೂ ಮೊಗೆಂಬೋ ನಗೆ ಅದರಿಂದಲೂ ಅಲ್ಲ, ಆತನ ಬತ್ತಳಿಕೆಯಲ್ಲಿರೋ ಅಸ್ತ್ರಗಳನ್ನ ನೋಡಿ. ಉತ್ತರ ಕೊರಿಯಾದಲ್ಲಿ ಈಗ ತಿನ್ನೋಕ್ ಅನ್ನ ಇಲ್ಲ ಸರಿಯಾಗಿ, ಅದೇನ ಜನರ ಗೋಳನ್ನ ಕೇಳೋರಿಲ್ಲ. ಆದ್ರೆ ಮಿಲಿಟರಿಯ ಶಕ್ತಿ ಲೆಕ್ಕಾಚಾರ ನೋಡಿದ್ರೆ ಪೆಂಟಗನ್ ಅಧಿಕಾರಿಗಳಿಗೂ ಹೆದರಿಕೆ ಆಗುತ್ತೆ. ಇವತ್ತು ಕಿಮ್ ಬಳಿ ಅಮೆರಿಕವನ್ನು ತಲುಪಬಲ್ಲ ಭಯಾನಕ ಮಿಸೈಲ್ಗಳಿವೆ. ಖುಷಿಯಾದಾಗ, ಕೋಪ ಬಂದಾಗ, ಮೂಡ್ ಬಂದಾಗ ಈತ ಮಿಸೈಲ್ ಎತ್ತಿ ನಿಲ್ಲಿಸಿ ಹಾರಿಸ್ತಾನೆ ಇರ್ತಾನೆ. ನೀವು ಉತ್ತರ ಕೊರಿಯಾದ ಬಳಿ ಇರೋ ಆಯುಧಗಳ ಲಿಸ್ಟ್ ಅನ್ನ ಒಂದ್ಸಲ ನೋಡ್ಬೇಕು. ಈಗ ನೋಡ್ತಿರೋ ಈ ಮಿಸೈಲ್ ಹೆಸರು ಹ್ವಾಸಾಂಗ್ 17. ಇದನ್ನ ಜಗತ್ತು ಮಾನ್ಸ್ಟರ್ ಮಿಸೈಲ್ ಅಂತಲೇ ಕರೆಯುತ್ತೆ. 85 ಫೀಟ್ ಉದ್ದ ಇದೆ, 85 ಅಡಿ ಉದ್ದ ಇದೆ ಕಿಮ್ನ ಈ ಮಿಸೈಲ್. ಇದರ ರೇಂಜ್ ಬರೋಬರಿ 15,000 ಕಿಲೋಮೀಟರ್ ಇದೆ. ಒಂದೇ ಸಲ 2,000ದಿಂದ 3,500 kg ಸ್ಫೋಟಕವನ್ನು ಹೊತ್ಕೊಂಡು ರಾಕ್ಷಸನ ಥರ ಅಮೆರಿಕದಗಳನ್ನು ಗೊತ್ತಾಕತ್ತಿದ್ದಕ್ಕಿದೆ. ಗಂಟೆಗೆ 13,500 ಕಿಲೋಮೀಟರ್ ವೇಗದಲ್ಲಿ. ಅಮೆರಿಕ ಹೇಳೋ ಪ್ರಕಾರ ಇದಕ್ಕೆ MIRV ಅಂದರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀಎಂಟ್ರಿ ವೆಹಿಕಲ್ನ ಶಕ್ತಿ ಇದೆ. ಒಂದು ಸಲ ಹಾರಿಸಿದ್ರೆ ಇದು ಆಮೇಲೆ 10 ಮರಿ ರಾಕ್ಷಸಗಳಾಗಿ ಡಿವೈಡ್ ಆಗಿ ಪ್ರತ್ಯೇಕ ಮಿಸೈಲ್ಗಳನ್ನು ಹೋಗಿ ತಗೊಂಡು ಡಿವೈಡ್ ಆಗಿ ಆ ಪ್ರತ್ಯೇಕ ಮಿಸೈಲ್ಗಳು ಕೂಡ ಆಮೇಲೆ ಪ್ರತ್ಯೇಕ ಟಾರ್ಗೆಟ್ಗಳನ್ನು ಹೋಗಿ ಹೊಡೆದು ಹಾಕ್ತವೆ. ಅಣು ಸಿಡಿತಲೆಗಳನ್ನು ಕೂಡ ಹೊರೋ ತಾಕತ್ತಿದೆ. ಒಂದು ವೇಳೆ ಅಮೆರಿಕ ಉತ್ತರ ಕೊರಿಯಾ ವಿಚಾರದಲ್ಲಿ ಆಟ ಆಡೋಕೆ ಶುರು ಮಾಡಿದ್ರೆ ಉತ್ತರ ಕೊರಿಯಾದಿಂದ ಈ ಮಿಸೈಲ್ಗಳು ಎದೆ ಹೇಳ್ತವೆ. ಅಮೆರಿಕದ ಮಾಹಿತಿ ಪ್ರಕಾರ ಮಿಸೈಲ್ ಪ್ರೊಡಕ್ಷನ್ಗೆ ಕಿಮ್ ದೊಡ್ಡ ಮಟ್ಟದಲ್ಲಿ ಹಣವನ್ನು ಖರ್ಚು ಮಾಡ್ತಿದ್ದಾರೆ. ಅಮೆರಿಕ ಉತ್ತರ ಕೊರಿಯಾ ಯುದ್ಧ ಶುರುವಾದರೆ ಅದನ್ನೇ ಮೇನ್ ಅಸ್ತ್ರವಾಗಿ ಬಳಸೋಕೆ ಕಿಮ್ ಪ್ಲಾನ್ ಹಾಕಿಯಾಗಿದೆ. ಇದರಲ್ಲಿ ಯಾವುದಾದ್ರೂ ಒಂದು ಬಿದ್ದರೂ ಸಾಕು, 10 ಬಂದು ಬೀಳ್ಬೇಕಂತಿಲ್ಲ. ಒಂದು ತಲುಪಿದ್ರೂ ಸಾಕು, 10 ಕಿಲೋಟನ್ ಅಣ್ವಸ್ತ್ರ ಅಮೆರಿಕವನ್ನು ಬೂದಿ ಮಾಡುತ್ತೆ. ಅಷ್ಟೇ ಅಲ್ಲ, ಕಿಮ್ ಈಗ ಹ್ವಾಸಾಂಗ್ 18 ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾನೆ. ಇದು ಸಾಲಿಡ್ ಫ್ಯೂಲ್ ಮಿಸೈಲ್. ಇದರಲ್ಲಿ ಇಂಧನ ತುಂಬೋಕೆ ಕಾಯೋ ಹಾಗಿಲ್ಲ. ಬ್ಯಾಟ್ರಿ ಹಾಕಿದ ತಕ್ಷಣ ಟಾರ್ಚ್ ಹತ್ತೋ ಥರ ಕ್ಷಣಾರ್ಧದಲ್ಲಿ ಲಾಂಚ್ ಮಾಡೋ ರೀತಿ ವ್ಯವಸ್ಥೆ ಆಗಿದೆ. ಅಮೆರಿಕನ್ ರೇಡಾರ್ಗಳು ಏನಾಗ್ತಿದೆ ಅಂತ ಪತ್ತೆ ಹಚ್ಚೋ ಮುನ್ನವೇ ಈ ಮಿಸೈಲ್ ಅಮೆರಿಕದ ವಾತಾವರಣಕ್ಕೆ ಎಂಟ್ರಿ ಕೊಟ್ಟಾಗಿರುತ್ತೆ. ಹೀಗಾಗಿ ಅಮೆರಿಕ ಕಿಮ್ ವಿಚಾರದಲ್ಲಿ ಅಷ್ಟು ಆಟ ಆಡೋಕ್ಕಾಗಲ್ಲ. ಉತ್ತರ ಕೊರಿಯಾದಲ್ಲಿ ಕೂತು ಕಿಮ್ ಒಂದು ಬಟನ್ ಒತ್ತಿದ್ರೆ ಅದು ಪೆಸಿಫಿಕ್ ಸಾಗರ ದಾಟಿ ನೇರವಾಗಿ ಅಮೆರಿಕದ ಬುಡವನ್ನ ಭಗ್ಗನ್ಸಿರುತ್ತೆ. ನ್ಯೂಯಾರ್ಕ್, ವಾಷಿಂಗ್ಟನ್ DC ಅಥವಾ ವೈಟ್ ಹೌಸ್ ಎದೆಯ ಮೇಲೇನೆ ಹೋಗಿರುತ್ತೆ ಮಿಸೈಲ್ಸ್. ಲಭ್ಯವಿರುವ ಮಾಹಿತಿ ಪ್ರಕಾರ ಆರ್ಮ್ಸ್ ಕಂಟ್ರೋಲ್ ಅಸೋಸಿಯೇಷನ್ ಅಂದಾಜಿನ ಪ್ರಕಾರ ಉತ್ತರ ಕೊರಿಯಾ ಬಳಿ ಸದ್ಯಕ್ಕೆ 40ರಿಂದ 50 ರೆಡಿಯಾಗಿ ಕೂತಿರೋ ಅಣ್ವಸ್ತ್ರಗಳಿವೆ. ಇವತ್ತಿನ ಟೆಕ್ನಾಲಜಿಯಲ್ಲಿ ನಿರ್ಮಿಸಿರೋ ಒಂದೇ ಒಂದು ಅಣುಸ್ಫೋಟಕ 2ನೇ ವಿಶ್ವ ಯುದ್ಧದಲ್ಲಿ ಜಪಾನ್ ಮೇಲೆ ಬಿದ್ದ ಅಣುಸ್ಫೋಟಕಕ್ಕಿಂತ 10 ಪಟ್ಟು ಹೆಚ್ಚು ಪರಿಣಾಮಕಾರಿಯಾಗಿದೆ. ಅಷ್ಟು ತೀವ್ರತೆಯನ್ನು ಹೊಂದಿದೆ. ಸೊ ಎಂಥದ್ದೇ ಏರ್ ಡಿಫೆನ್ಸ್ ಇದ್ರೂ ಕೂಡ ಒಟ್ಟಿಗೆ 100 ಮಿಸೈಲ್ ಹಾರಿಸಿದ್ರೆ ಎಲ್ಲವನ್ನ ತಡೆಯೋದು ತುಂಬ ಕಷ್ಟ. ಅದರಲ್ಲೂ ಕೂಡ MIRV ಟೆಕ್ನಾಲಜಿ, ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀಎಂಟ್ರಿ ವೆಹಿಕಲ್ಸ್ ಇದ್ರಂತೂ ತುಂಬಾ ಕಷ್ಟ. ಅಷ್ಟು ಮಾತ್ರ ಅಲ್ಲ, ಕಿಮ್ ಬಳಿ ಶಬ್ದಕ್ಕಿಂತ 5 ಪಟ್ಟು ವೇಗವಾಗಿ ಚಲಿಸಬಲ್ಲ ಹೈಪರ್ಸಾನಿಕ್ ಮಿಸೈಲ್ಸ್ ಇವೆ. ಇದನ್ನ ಹೊಡೆದುರುಳಿಸೋದು ಅಮೆರಿಕದ ಪೇಟ್ರಿಯಟ್ ಸಿಸ್ಟಮ್ಗೆ, ಥಾಡ್ಗೆ ಸವಾಲಿನ ಕೆಲಸ. ಇದರ ಜೊತೆಗೆ ಕಿಮ್ ದೊಡ್ಡ ಪ್ರಮಾಣದಲ್ಲಿ ರಾಸಾಯನಿಕ ಮತ್ತು ಜೈವಿಕ ಅಸ್ತ್ರಗಳನ್ನ ಕೂಡ ಸಂಗ್ರಹ ಮಾಡಿಟ್ಕೊಂಡಿದ್ದಾನೆ ಅನ್ನೋ ರಿಪೋರ್ಟ್ಸ್ ಇವೆ. ಮಿತ್ರರೇ, ಅಮೆರಿಕದ ವೀಕ್ನೆಸ್ ಏನಾದ್ರಾಗ್ಲಿ ಒಂದೇ ಏಟಿ ಮುಗಿಸೋಣ ಅಂಥೇಳಿ ಏನೋ ಟ್ರೈ ಮಾಡೋಕೆ ಹೋಗ್ಬೋದು ಅಮೆರಿಕ. ಆದರೆ ಅಮೆರಿಕಕ್ಕಿಂತಲೂ ಹತ್ತಿರದಲ್ಲಿ ಕಿಮ್ ಅಕ್ಕಪಕ್ಕದಲ್ಲೇ ಅಮೆರಿಕದ ಫ್ರೆಂಡ್ಸ್ ಇದ್ದಾರೆ, ಜೀವದ ಗೆಳೆಯರಿದ್ದಾರೆ. ಪಕ್ಕದಲ್ಲೇ ದಕ್ಷಿಣ ಕೊರಿಯಾ ಮತ್ತು ಜಪಾನ್ ಇದ್ದಾವೆ.
ಅಮೆರಿಕದ ಸಾಮಂತರಿದ್ದಾರೆ ಇವರಿಬ್ರು. ಅಮೆರಿಕಗಿಂತ ಹೆಚ್ಚಾಗಿ ಅವ್ರಿಗೆ ಹೆದರಿಕೆ ಇದೆ ಕಿಮ್ ಬಗ್ಗೆ. ಯಾಕಂದ್ರೆ ಕಿಮ್ ಉತ್ತರ ಕೊರಿಯಾವನ್ನ ಒಂಥರ ಇಡೀ ರಾಷ್ಟ್ರವನ್ನೇ ಮಿಲಿಟರಿ ಕಂಟೋನ್ಮೆಂಟ್ ತರ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಮಿಲಿಟರಿ ಸ್ಟೇಟ್ ಇದು. ಅಮೆರಿಕ ಎಷ್ಟೇ ಸರ್ಪ್ರೈಸ್ ಅಟ್ಯಾಕ್ ಮಾಡಿದ್ರು ಕೂಡ ಪ್ರತಿದಾಳಿ ಆಗೋದನ್ನ ತಡೆಯೋದು ತುಂಬಾ ಕಷ್ಟ. ಒಂದು ಪ್ರತಿದಾಳಿ ಅವಕಾಶ ಕೊಡದೆ ಉತ್ತರ ಕೊರಿಯಾವನ್ನ ನಾಶ ಮಾಡಕ್ ಆಗಲ್ಲ. ಅದರಲ್ಲೂ ಇವರ ಮಿತ್ರರು ಮತ್ತು ಅಮೆರಿಕದ ನೆಲೆಗಳನ್ನ ಕಿಮ್ನಿಂದ ಕಾಪಾಡೋ ಶಕ್ತಿ ಅಮೆರಿಕಕ್ಕಿಲ್ಲ. ಉತ್ತರ ಕೊರಿಯಾ ವಿಸ್ತೀರ್ಣದಲ್ಲಿ ಕರ್ನಾಟಕಕ್ಕಿಂತ 37% ಚಿಕ್ಕದು. ಆದರೆ ಇವತ್ತು ಜಗತ್ತಿನ 4ನೇ ಅತಿ ದೊಡ್ಡ ಭೂಸೇನೆಯನ್ನ ಉತ್ತರ ಕೊರಿಯಾ ಹೊಂದಿದೆ. 12 ಲಕ್ಷ ಸಕ್ರಿಯ ಸೈನಿಕರಿದ್ದಾರೆ. 3,500 ಬ್ಯಾಟಲ್ ಟ್ಯಾಂಕ್ಸ್, ದೊಡ್ಡ ಪ್ರಮಾಣದ ಆರ್ಟಿಲರಿ, ಸಾವಿರಾರು ಆರ್ಮರ್ಡ್ ವೆಹಿಕಲ್ಸ್ ಇವೆ. ಒಂದು ವೇಳೆ ಅಮೆರಿಕ ತನ್ನ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಬಳಸಿ ತನ್ನ ಮೇಲೆ ಬರೋ ಕಿಮ್ನ ಮಿಸೈಲ್ಗಳನ್ನು ಆಕಾಶದಲ್ಲಿ ತಡಿಬಹುದು. ಆದರೆ ಅಕ್ಕಪಕ್ಕದಲ್ಲಿರೋ ಅಮೆರಿಕದ ಪರಮ ಆಪ್ತ ಮಿತ್ರರನ್ನ ಕಾಪಾಡೋಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ದಕ್ಷಿಣ ಕೊರಿಯಾ ರಾಜಧಾನಿ ಸೋಲ್ ಸೀಸ್ ಆಗಿ ಭೂಮಿಯ ಮೇಲಿನ ನರಕ ಆಗಿಬಿಡುತ್ತೆ. ಒತ್ತೆಯಾಳಾಗಲಿದೆ ಸೋಲ್. ಸ್ನೇಹಿತರೆ, ಯುದ್ಧ ಶುರುವಾದರೆ ಕಿಮ್ ಮೊದಲು ಟಾರ್ಗೆಟ್ ಮಾಡೋದೇ ದಕ್ಷಿಣ ಕೊರಿಯಾ ರಾಜಧಾನಿ ಸೋಲ್ ಅನ್ನ. ಉತ್ತರ ಕೊರಿಯಾ ಗಡಿಯಿಂದ ಬರೀ 35-40 ಕಿಲೋಮೀಟರ್ ದೂರದಲ್ಲಿದೆ. ಆಲ್ರೆಡಿ ಸಾವಿರಾರು ಮಿಸೈಲ್ಗಳನ್ನು ಕಿಮ್ ನೇರವಾಗಿ ಸೋಲ್ ಕಡೆಗೆ ಗುರಿಯಿಟ್ಟು ನಿಲ್ಲಿಸಿ ಆಗಿದೆ. ಮಿಲಿಟರಿ ತಜ್ಞರ ಪ್ರಕಾರ ಯುದ್ಧ ಘೋಷಣೆಯಾದ 1 ಗಂಟೆ ಒಳಗಡೆ ಸೋಲ್ ಸಿಟಿ ಬೂದಿಯಾಗಿರುತ್ತೆ. ಕಿಮ್ ನ್ಯೂಕ್ಲಿಯರ್ ಬಟನ್ ಒತ್ತೋ ಅವಶ್ಯಕತೆಯೇ ಇಲ್ಲ. ಸಾಮಾನ್ಯ ಮಿಸೈಲ್ಗಳಿಂದಲೇ, ಆರ್ಟಿಲರಿಯಿಂದಲೇ ಸೋಲ್ ನಗರವನ್ನು ಸುಟ್ಟು ಬೂದಿ ಮಾಡಬಲ್ಲ ತಾಕತ್ತು ಕಿಮ್ಗಿದೆ. ಸೋಲ್ ಹೋಯ್ತು ಅಂದರೆ ಇಡೀ ದಕ್ಷಿಣ ಕೊರಿಯಾನೇ ನಾಶ ಆದಂತೆ. ಯಾಕಂದರೆ ಸೋಲ್ ಮೆಟ್ರೋಪಾಲಿಟನ್ ಏರಿಯಾದಲ್ಲಿ 2020 ಲೆಕ್ಕಾಚಾರದ ಪ್ರಕಾರ 2.6 ಕೋಟಿ ಜನಸಂಖ್ಯೆ ವಾಸ ಮಾಡುತ್ತೆ. ಅಂದರೆ 1/2 ದಕ್ಷಿಣ ಕೊರಿಯಾ ಪಾಪ್ಯುಲೇಷನ್ ಇದೇ ಸಿಟಿಯಲ್ಲಿದೆ. ಹಾಗೆ ದಕ್ಷಿಣ ಕೊರಿಯಾದ ಪ್ರಮುಖ ಕೈಗಾರಿಕೆಗಳು, ಸರ್ಕಾರಿ ಕಟ್ಟಡಗಳು, ಮಿಲಿಟರಿ ಇನ್ಸ್ಟಾಲೇಷನ್ ಎಲ್ಲವೂ ಇಲ್ಲಿವೆ. ಗಡಿಯಲ್ಲಿರೋ ಈ ನಗರವನ್ನು ನಾಶ ಮಾಡಿದ್ರೆ ಉತ್ತರ ಕೊರಿಯಾ ಅರ್ಧ ಗೆದ್ದಂತೆ. ಅಷ್ಟು ಮಾತ್ರ ಅಲ್ಲ, ದಕ್ಷಿಣ ಕೊರಿಯಾದ ರಕ್ಷಣೆಗಾಗಿ ಅಮೆರಿಕ ಸುಮಾರು 28,500 ಸೈನಿಕರನ್ನು ಅಲ್ಲಿಟ್ಟಿದೆ. ಅವರ ಫ್ಯಾಮಿಲಿಗಳು ಕೂಡ ಅಲ್ಲಿವೆ. ಕಿಮ್ ದಾಳಿ ಮಾಡಿದ್ರೆ ಮೊದಲು ಬಲಿಯಾಗೋದು ಇದೇ 28,000ಕ್ಕೂ ಅಧಿಕ ಅಮೆರಿಕನ್ಸ್. ತನ್ನ ಸ್ವಂತ ಸೈನಿಕರನ್ನ ಮತ್ತು ಅತಿ ಆಪ್ತ ಮಿತ್ರ ರಾಷ್ಟ್ರವನ್ನ ಬಲಿಕೊಟ್ಟು ಕಿಮ್ನ ಹಿಡಿಯುವ ಹುಚ್ಚುತನವನ್ನ ಅಮೆರಿಕದ ಯಾವ ಅಧ್ಯಕ್ಷರು ಮಾಡೋಕ್ಕಾಗಲ್ಲ. ಆಯಿತು, ಅಮೆರಿಕ ಯುದ್ಧಕ್ಕೆ ಧುಮುಕದೆ ಪರೋಕ್ಷವಾಗಿ ಯುದ್ಧ ಮಾಡ್ಬೋದಲ್ವಾ? ಜಪಾನ್ ಮತ್ತು ದಕ್ಷಿಣ ಕೊರಿಯಾಗಳಿಗೆ ಆಯುಧ ಕೊಡ್ಬೋದಲ್ವಾ? ಆಗ ಅಣ್ವಸ್ತ್ರ ಯುದ್ಧದ ಆಪತ್ತು ಕಮ್ಮಿ ಆಗುತ್ತೆ ಅಂತ ನಿಮ್ಗೆ ಅನಿಸ್ಬೋದು. ಅದನ್ನು ಸುಲಭ ಇಲ್ಲ. ಯಾಕಂದರೆ ಏಷ್ಯಾದಲ್ಲಿ ಪ್ರಭಾವ ಇರೋಕೆ, ಅಮೆರಿಕದ ಪ್ರಭಾವ ಇರೋಕೆ ರಷ್ಯಾ, ಚೈನಾಗಳನ್ನು ಕಟ್ಟಿ ಹಾಕೋಕೆ ಇರೋ ಆಧಾರಗಳೇ ಈ ರಾಷ್ಟ್ರಗಳು, ಜಪಾನ್ ಮತ್ತು ಸೌತ್ ಕೊರಿಯಾ. ಇಲ್ಲಿ ಅಮೆರಿಕದ ಬಿಲಿಯನ್ ಡಾಲರ್ ಹೂಡಿಕೆ ಇದೆ. ಸೊ ಪರೋಕ್ಷವಾಗಿ ಯುದ್ಧ ಮಾಡೋಕೆ ಮುಂದಾದರೂ ಕೂಡ ಅಮೆರಿಕಗೆ ಪರೋಕ್ಷವಾಗಿ ಪೆಟ್ಟು ಬೀಳತ್ತೆ. ಇಲ್ಲಿ ಚೈನಾ, ರಷ್ಯಾದ ಭಯ. ಪಾಲಿಟಿಕ್ಸ್, ಜಿಯೋ ಪಾಲಿಟಿಕ್ಸ್. ಇರಾಕ್ನ ಸದ್ದಾಮ್ ಹುಸೇನ್ ಯುದ್ಧದಲ್ಲಿ ಸೋಲೋಕೆ ದೊಡ್ಡ ಕಾರಣ ಇತ್ತು. ಆತ ಜಾಗತಿಕ ರಾಜಕೀಯದಲ್ಲಿ ಒಂಟಿಯಾಗಿದ್ದ. ಮುಸ್ಲಿಂ ರಾಷ್ಟ್ರಗಳೇ ಆತನನ್ನ ಕೈ ಬಿಟ್ಟಿದ್ವು. ಆದರೆ ಕಿಮ್ ಹಾಗಲ್ಲ. ಆತನ ಹಿಂದೆ ಇಬ್ಬಿಬ್ಬರು ದೊಡ್ಡ ದೊಡ್ಡ ಗಾಡ್ ಫಾದರ್ಗಳಿದ್ದಾರೆ, ಪುಟಿನ್ ಮತ್ತು ಜಿನ್ಪಿಂಗ್. ಚೈನಾ ಮತ್ತು ರಷ್ಯಾ. ಚೀನಾವನ್ನು ತಗೊಂಡ್ರೆ ಕಿಮ್ಗೆ ಬೇಕಾದ ಎಲ್ಲ ರೀತಿಯ ತಾಂತ್ರಿಕ ಸಹಾಯವನ್ನು ಚೀನಾ ಮಾಡ್ತಾ ಇದೆ. ಇಲ್ಲಿ ಉತ್ತರ ಕೊರಿಯಾ, ಕಿಮ್ ಅಮೆರಿಕದ ಮುಂದೆ ಮಂಡಿ ಉರಿದ್ರೆ ಏನಾಗುತ್ತೆ? ಅಲ್ಲಿ ಅಮೆರಿಕ ಬಲವಾದ ಪ್ರಜಾಪ್ರಭುತ್ವ ಸರ್ಕಾರ ತರುತ್ತೆ, ಅಥವಾ ಅಮೆರಿಕದ ಕೈಗೊಂಬೆಗಳನ್ನಲ್ಲಿ ಪ್ರತಿಷ್ಠಾಪನೆ ಮಾಡುತ್ತೆ. ಅಮೆರಿಕನ್ ಸೇನೆ ನೇರವಾಗಿ ಚೀನಾ ಗಡಿವರೆಗೂ ಬಂದಂಗಾಗುತ್ತೆ. ಇದು ಚೀನಾ ಯಾವತ್ತೂ ಒಪ್ಪಲ್ಲ. ಚೀನಾಗೆ ಉತ್ತರ ಕೊರಿಯಾ ಒಂದು ಬಫರ್ ಝೋನ್ ತರ ಸೌತ್ ಕೊರಿಯಾದಿಂದ. ಹೀಗಾಗಿ ಅಮೆರಿಕ ಏನೇ ಸ್ಯಾಂಕ್ಷನ್ ಹಾಕಿದ್ರೂ ಕೂಡ ಚೀನಾ ಕದ್ದು ಮುಚ್ಚಿ ಉತ್ತರ ಕೊರಿಯಾಗೆ ಪೆಟ್ರೋಲ್, ಆಹಾರ ಮತ್ತು ಹಣ ಸಪ್ಲೈ ಮಾಡುತ್ತೆ. ಈ ಮಗುವಿಗೆ, ಕಿಮ್ ಅನ್ನೋ ಮಗುವಿಗೆ ಆಹಾರವೇ ಸಿಗದಿದ್ದಂಗೆ ಸಾಯಿಸ್ತೀನಿ ಅಂತ ಅಮೆರಿಕ ಹೊರಟ್ರೆ ಕದ್ದು ಮುಚ್ಚಿ ನಿಪ್ಪಲ್ ಬಾಟಲನ್ನು ಇಟ್ಟು ಫೀಡ್ ಮಾಡುತ್ತೆ ಚೀನಾ. ಅದಕ್ಕೆ ದಷ್ಟಪುಷ್ಟವಾಗಿರೋದು ಈ ಮಗು ಕಿಮ್. ಇನ್ನೊಂದು ರಷ್ಯಾ. ಯುಕ್ರೇನ್ ಯುದ್ಧದ ನಂತರ ರಷ್ಯಾ ಕಿಮ್ ದೋಸ್ತಿ, ರಕ್ತ ಸಂಬಂಧಕ್ಕೆ ಆ ಲೆವೆಲ್ನ ಬಾಂಧವ್ಯಕ್ಕೆ ಇಳಿದಿದೆ. ಪುಟಿನ್ಗೆ ಯುಕ್ರೇನ್ ಮೇಲೆ ಸುರಿಯೋಕೆ ಮದ್ದು ಗುಂಡು ಬೇಕಾಗಿತ್ತು, ಸೈನಿಕರು ಬೇಕಾಗಿತ್ತು, ಎಲ್ಲವನ್ನ ಕೊಟ್ಟರು ಕಿಮ್. ಸೇಮ್ ಟೈಮ್ ಕಿಮ್ಗೆ ಸ್ಯಾಟಲೈಟ್ ಟೆಕ್ನಾಲಜಿ ಬೇಕಾಗಿತ್ತು, ಅದನ್ನು ಪುಟಿನ್ ಕೊಟ್ಟರು. ಕೈ ಜೋಡಿಸ್ಕೊಂಡಿದ್ದಾರೆ. ಇಬ್ಬರು ಮಾಡ್ಕೊಂಡಿರೋ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಯಾರಾದರೂ ಒಬ್ಬರ ಮೇಲೆ ದಾಳಿ ಮಾಡಿದ್ರೆ ಇಬ್ಬರೂ ಸೇರಿ ಆ ಶತ್ರುವಿನ ಮೇಲೆ ಮುಗಿ ಬೀಳಬೇಕು. ಸೊ ಕಿಮ್ನ ಮುಟ್ಟೋದು ಅಂದರೆ ಪುಟಿನ್ರನ್ನ ಕೂಡ ಎದುರು ಹಾಕೊಂಡಂತೆ. ಇದು 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡ್ದಂಗೆ ಆಗುತ್ತೆ. ನೆಕ್ಸ್ಟ್ ಭೂಗೋಳ. ಎಲ್ಲವನ್ನ ಮೀರಿ ದೊಡ್ಡಣ್ಣ ಹಠಕ್ಕೆ ಬಿದ್ದು ಉತ್ತರ ಕೊರಿಯಾ ಜೊತೆಗೆ ಯುದ್ಧಕ್ಕೆ ಇಳಿದ್ರು ಅನ್ಕೊಳ್ಳಿ. ಪಾಕಿಸ್ತಾನ ಭಾರತದ ಹಾಗೆ ಅಣ್ವಸ್ತ್ರ ತೆಗೆದೇನೆ ಯುದ್ಧ ಮಾಡಿದ್ರು ಅಂತ ಇಟ್ಕೊಳ್ಳಿ. ಆಗಲೂ ಈಸಿ ಇಲ್ಲ. ಅಮೆರಿಕ ಎಷ್ಟೇ ದೊಡ್ಡ ಪವರ್ ಆಗಿದ್ರೂ ಕೂಡ ಏಷ್ಯಾದಲ್ಲಿ, ಅದರಲ್ಲೂ ಕೂಡ ಬೆಟ್ಟ ಗುಡ್ಡಗಳಲ್ಲಿ ಯುದ್ಧ ಮಾಡಿ ಗೆಲ್ಲೋದು ಅಮೆರಿಕನ್ ಸೈನಿಕರಿಗೆ ಕಷ್ಟ. ವಿಯೆಟ್ನಾಂ ವಾರ್ ಕೇಳಿರ್ಬೋದು. ಏಷ್ಯಾದ ನೆಲದಲ್ಲಿ ಹೀನಾಯ ಸೋಲಿನ ರುಚಿಯನ್ನು ತೋರಿಸಿದ್ದು ಇದೇ ವಿಯೆಟ್ನಾಂ ಯುದ್ಧ.
20 ವರ್ಷಗಳ ಕಾಲ ನಡೆದ ಈ ರಕ್ತಸಿಕ್ತ ಹೋರಾಟದಲ್ಲಿ ಅಮೆರಿಕದ ಅತ್ಯಾಧುನಿಕ ಟ್ಯಾಂಕರ್ ಮತ್ತು ಯುದ್ಧ ವಿಮಾನಗಳು ಅಲ್ಲಿನ ಗೆರಿಲ್ಲಾ ತಂತ್ರದ ಮುಂದೆ ಮಲ್ಕೊಂಡ್ಬಿಟ್ವು, ಫೇಲ್ ಆದವು. ದಟ್ಟ ಕಾಡು ಮತ್ತು ಸುರಂಗಗಳಲ್ಲಿ ಅಡಗಿ ಹೋರಾಡಿದ ವಿಯೆಟ್ನಾಂ ಸೈನಿಕರ ಏಟಿಗೆ 58,000 ಅಮೆರಿಕನ್ ಸೈನಿಕರ ಪ್ರಾಣ ಹೋಯಿತು. ನಂಬರ್ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ, 58,000 ಅಮೆರಿಕನ್ ಸೈನಿಕರ ಪ್ರಾಣ ಹೋಯಿತು. ಕೊನೆಗೆ ವಿಶ್ವದ ದೊಡ್ಡಣ್ಣ ಅಮೆರಿಕ ನಮ್ಮ ಕೈಲಾಗಲ್ಲ ಅಂತ ಓಡ್ ಹೋಗಬೇಕಾಯಿತು ಕಾಲ್ ಕಿತ್ತು ಅಪಮಾನದಿಂದ. ಅಫ್ಘಾನಿಸ್ತಾನದಲ್ಲೂ 20 ವರ್ಷ ಟ್ರೈ ಮಾಡಿ ಲಾಸ್ಟಿಗೆ ತಾಲಿಬಾನಿಗಳು ಹೊಡ್ಸ್ಕೊಂಡು 20 ವರ್ಷ ಅವರು ನಾವು ಹೊಡ್ಸ್ಕೊತಾನೆ ಇರ್ತೀವಿ ಬಟ್ ನಿಮ್ಮನ್ನು ಬಿಡಲ್ಲ ಅಂತ ಹೊಡಿತಾನೆ ಇದ್ರು ಅಮೆರಿಕಕ್ಕೆ. ಲಾಸ್ಟಿಗೆ ಅಮೆರಿಕ ವಿಮಾನ ಹತ್ಕೊಂಡು ತರಾತುರಿಯಲ್ಲಿ ಶಸ್ತ್ರಾಸ್ತ್ರ ಏರ್ಬೇಸ್ ಎಲ್ಲ ಬಿಟ್ಟು ಓಡ್ ಬರಂಗಾಯಿತು. ಇದು ಇತ್ತೀಚಿನ ಇತಿಹಾಸ. ಹಂಗಿರ್ಬೇಕಾದ್ರೆ ಕಿಮ್ನ ಉತ್ತರ ಕೊರಿಯಾ ವಿಯೆಟ್ನಾಮೂ ಅಲ್ಲ, ತಾಲಿಬಾನಿಗಳ ಗುಡ್ಡಗಾಡು ಸೈನಿಕರು ಅಫ್ಘಾನಿಸ್ತಾನವೂ ಅಲ್ಲ. ಮಿಲಿಟರಿ ಪವರೇ ಉತ್ತರ ಕೊರಿಯಾ. ಹಾಗೆ ಜಿಯೋಗ್ರಫಿ ಕೂಡ ಕಡಿದಾದ ಬೆಟ್ಟ ಗುಡ್ಡಗಳು, ಅಂಡರ್ಗ್ರೌಂಡ್ ಟನಲ್ಸ್ ಎಲ್ಲ ಹೆವಿ ಇದೆ. ಭೂಸೇನೆ ನುಗ್ಗಿಸಿ ವಶಕ್ಕೆ ತಗೋತೀವಿ ಅಂತ ಹೊರಟ್ರೆ ಅಮೆರಿಕಾಗೆ ಈಸಿ ಇಲ್ಲ. ಉತ್ತರ ಕೊರಿಯಾದಲ್ಲಿ ಇರಾಕ್ ಅಥವಾ ಲಿಬಿಯಾ ಥರ ಸಮತಟ್ಟಾದ ಮರುಭೂಮಿನೂ ಇಲ್ಲ. ಸೊ ಅಮೆರಿಕದ ಟ್ಯಾಂಕರ್ಗಳು ನುಗ್ಗೋದು ಕಷ್ಟ. ವೈಮಾನಿಕ ದಾಳಿ ಮಾಡಿದ್ರು ಇವರ ಅಸ್ತ್ರಗಳಿಗೆ ಏನೂ ಆಗಲ್ಲ. ಜೊತೆಗೆ ಇಂಟೆಲಿಜೆನ್ಸ್ ಬ್ಲ್ಯಾಕ್ ಹೋಲ್, ಯಾವುದು ಲೀಕ್ ಆಗಲ್ಲ. ಹೊರ ಜಗತ್ತಿನೊಂದಿಗೆ ಸಂಪರ್ಕವನ್ನೇ ಹೊಂದಿಲ್ಲ ಉತ್ತರ ಕೊರಿಯಾ. ಹಂಗಿರ್ಬೇಕಾದ್ರೆ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಹೆಂಗೆ ಮಾಡ್ತೀರಾ, ಅದನ್ನು ಹೇಗೆ ನೀವು ಕೋಆರ್ಡಿನೇಟ್ ಮಾಡ್ತೀರಾ, ಕೊಲಾಬ್ರೇಟ್ ಮಾಡ್ತೀರಾ, ಆಮೇಲೆ ಪಿನ್ ಪಾಯಿಂಟ್ ಅಕ್ಯುರಸಿಯೊಂದಿಗೆ ಹೊಡಿತೀರಾ, ಇನ್ಫಾರ್ಮೇಷನೇ ಇಲ್ಲ ಅಂತ ಹೇಳಿದ್ರೆ ಆ ಥರದ ರಾಷ್ಟ್ರ ಉತ್ತರ ಕೊರಿಯಾ. ಹಾಗಾಗಿ ಮಿಸೈಲ್ ಅಣ್ವಾಸ್ತ್ರ ಎಲ್ಲ ತೆಗೆದು ಸಾಂಪ್ರದಾಯಿಕ ಯುದ್ಧ ಮಾಡ್ತೀವಿ, ಗ್ರೌಂಡಿಗೆ ಇಳಿದು ಮಾಡ್ತೀವಿ, ಇವ್ರ ಥರ ಯಾರು ವೆನೆಜುವೆಲಾ ಅಧ್ಯಕ್ಷನನ್ನು ಹೊತ್ಕೊಂಬಂದಂಗೆ ಒಳಗೆ ಇಳಿದುಬಿಟ್ಟು ಹೊತ್ಕೊಂಡ್ಬರ್ತೀವಿ ಅಂತ ಹೇಳಿದ್ರೆ ಹುರಿದು ಮುಕ್ಕಿರ್ತಾರೆ ಕಿಮ್ನ ಸೈನಿಕರು ಅಮೆರಿಕದ ಪಡೆಗಳನ್ನು ಅಲ್ಲಿ ಕಾಲಿಟ್ಟ ತಕ್ಷಣ. ಸೊ ಎಲ್ಲ ಫ್ಯಾಕ್ಟರ್ಸ್ ಇದೆ. ಅದೇ ಕಾರಣಕ್ಕೋಸ್ಕರ ಕಿಮ್ ಇನ್ನೂ ಕಿಲ ಅಂತ ನಕ್ಕೊಂಡು ಆರಾಮಾಗಿ ದಷ್ಟಪುಷ್ಟವಾಗಿ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರೋದು, ಅಭೇದ್ಯ ಶಕ್ತಿಯಾಗಿ ಉಳ್ಕೊಂಡಿರೋದು. ನಿಮಗೇನನ್ಸುತ್ತೆ? ಅಮೆರಿಕ ಟ್ರೈ ಮಾಡಬೇಕಾ ಅಥವಾ ಈ ಮನುಷ್ಯನ ಸಾವಾಸಕ್ಕೆ ಹೋಗದೆ ತಪ್ಪಗಿರ್ಬೇಕಾ? ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಆಸಕ್ತಿ ಇದ್ದರೆ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಸೇರ್ಬೋದು. ಸೇರಿದ್ರೆ ವೀಕ್ಲಿ ಹೈ ಕ್ವಾಲಿಟಿ ಬಿಸ್ನೆಸ್ ಬುಲೆಟಿನ್, ನ್ಯೂಸ್ ನಿಮಗೆ ಸಿಗುತ್ತೆ. ಹಾಗೆ ಕರೆಂಟ್ ಪವರ್ ಹಾಗೂ ಸಾಕಷ್ಟು ಸ್ಪೆಷಲ್ ವೀಡಿಯೋಸನ್ನು ಕೂಡ ನಾವು ಅದರಲ್ಲಿ ಪಬ್ಲಿಷ್ ಮಾಡಿದ್ದೀವಿ, ಇನ್ನೂ ಕೂಡ ಮುಂದೆ ಮಾಡ್ತಾನೂ ಹೋಗ್ತೀವಿ. ಎಕನಾಮಿಕ್ಸ್ನ ಮಿನಿ ಸೀರೀಸ್ ಶುರುವಾಗಿದೆ, 2 ಎಪಿಸೋಡ್ ಆಲ್ರೆಡಿ ಪಬ್ಲಿಷ್ ಕೂಡ ಆಗಿದೆ. ಎಲ್ಲವನ್ನು ನೀವು ನೋಡ್ಬೋದು. ನಾಲೆಜನ್ನು ಇಂಪ್ರೂವ್ ಮಾಡೋ ಪ್ರಯತ್ನವನ್ನು ನಾವು ಅಲ್ಲಿ ನಡೆಸ್ತಾ ಇದ್ದೀವಿ. ನಾಲೆಜ್ ಕಮ್ಯುನಿಟಿ ಅದು. ಆಸಕ್ತರು ಚೆಕ್ ಮಾಡಿ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.